ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ. ಎಸ್ ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಳೂರಿಗೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ನಂದಿ ಬಸವೇಶ್ವರ ಮಹಾಮೂರ್ತಿಗೆ ಯುಗಾದಿ ಕ್ರೋಧಿ ನಾಮ ಸಂವತ್ಸರ ಪ್ರಾರಂಭದಿಂದ ಬಸವ ಜಯಂತಿವರೆಗೆ ಸಹಸ್ರ ಬಿಲ್ವಾರ್ಚನೆ ಸಹಸ್ರ ನಾಮಾವಳಿಯೊಂದಿಗೆ ಮಹಾರುದ್ರಾಭಿಷೇಕ ಜರುಗುವುದು. ಇಂದು ಬೆಳಗ್ಗೆ 5ರಿಂದ 6:30ರವರೆಗೆ ರುದ್ರಾಭಿಷೇಕ, ರಾತ್ರಿ 8 ಗಂಟೆಯಿಂದ ರಾತ್ರಿ 1 ಗಂಟೆಯವರೆಗೆ ಕಳಸ ಮೆರವಣಿಗೆ, ದಿನಾಂಕ 11/5/2024ರಂದು ಬೆಳಗ್ಗೆ 9 ಗಂಟೆಗೆ ನಂದಿಕೋಲ ಮತ್ತು ಪಲ್ಲಕ್ಕಿ ಮೆರವಣಿಗೆ, ಭಜನಾ ಭಾಜ ಭಜಂತ್ರಿ ಮೇಳ, ಬ್ಯಾಂಡ್ ಬಾಜ್, ನವಿಲು ಕುಣಿತ, ಭವ್ಯ ಸ್ಫೋಟಕ ಮದ್ದಿನೊಂದಿಗೆ ಹೊರಡುವ ಮೆರವಣಿಗೆ ಮಧ್ಯಾಹ್ನ 4 ಗಂಟೆಯಿಂದ 5 ಗಂಟೆಯವರೆಗೆ ಶ್ರೀ ನಂದಿ ಬಸವೇಶ್ವರ ತೊಟ್ಟಿಲು ಕಾರ್ಯಕ್ರಮ ಜರುಗುವುದು. ದಿನಾಂಕ 12/5/2024ರಂದು ಬೆಳಗ್ಗೆ 8ರಿಂದ ಮಧ್ಯಾಹ್ನ 4 ಗಂಟೆಯವರೆಗೆ ಗೀಗಿ ಪದ ಮತ್ತು ಸಂಜೆ 5ರಿಂದ 6:30ಕ್ಕೆ ಪ್ರಸಿದ್ಧಿ ಪೈಲ್ವಾನರಿಂದ ಜಂಗಿ ಕುಸ್ತಿ ಜರುಗುವುದು. ಈ ಎಲ್ಲಾ ಕಾರ್ಯಕ್ರಮಕ್ಕೆ ನಂದಿ ಬಸವೇಶ್ವರ ದೇವಸ್ಥಾನ ಕಮಿಟಿ, ಸದ್ಭಕ್ತ ಮಂಡಳಿ ಮತ್ತು ಗ್ರಾಮದ ಮುಖಂಡರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ವಾಹಿನಿ ಮೂಲಕ ವಿಶೇಷ ಆಹ್ವಾನ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ವ್ಯವಸ್ಥಿತವಾಗಿ ಏನಪ್ಪ ಅಂದ್ರೆ ಅಕ್ಷಯ ತೃತೀಯ ದಿನ ಏನಪ್ಪ ಅಂದ್ರೆ ಕಳಸ ಮೆರವಣಿಗೆಯ ರೂಪದಲ್ಲಿ ರಾತ್ರಿ ಹೊತ್ತು ಏನಪ್ಪ ಅಂದ್ರೆ ನಮ್ಮ ಬಸವಣ್ಣನ ಮೆರವಣಿಗೆಯನ್ನು ಕಳಸದ ರೂಪದಲ್ಲಿ ರಾತ್ರಿ ಏನಪ್ಪ ಅಂದ್ರೆ 4 ಗಂಟೆಯವರೆಗೆ ಒಂದು ಮೆರವಣಿಗೆಯನ್ನು ಮಾಡ್ಕೊಂಡು ಬರ್ತೀವಿ ಸರ್. ಅದೇ ರೀತಿಯಾಗಿ ನಸುಕಿನ ಜಾವದಲ್ಲಿ ಭವ್ಯವಾದಂಥ ಪುರವಂತರ ಆಟವನ್ನು ಆಡಿಸ್ತೇವೆ ಸರ್. ಅದೇ ರೀತಿ ಬೆಳಗಿನ ಜಾವದಲ್ಲಿ 6 ಗಂಟೆಗೆ ಸರಿಸುಮಾರವಾಗಿ ಅಂದ್ರೆ ಎಷ್ಟು ಸುಶೋಭಿತವಾದಂಥ ಮದ್ದನ್ನು ನಾವು ಸುಡ್ತೇವೆ ಸರ್. ಈ ರೀತಿಯಾಗಿ ನಮ್ಮ ಜಾತ್ರೆಯನ್ನು ಅಕ್ಷಯ ತೃತೀಯ ದಿನದಿಂದ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಾವು ಮಾಡ್ಕೊತೀವಿ ಬರ್ತಿದ್ದೇವೆ ಸರ್. ಸುಮಾರು ಎಷ್ಟು ವರ್ಷಗಳಿಂದ ಇದು ಸುಮಾರು ಪುರಾತನವಾಗಿ ಶತಮಾನಗಳಿಂದನೂ ನಾವು ಏನಪ್ಪ ಅಂದ್ರೆ ಹಬ್ಬವನ್ನು ಏನಪ್ಪ ಅಂದ್ರೆ ನಮ್ಮ ಹಿರಿಯರು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ಕೂಡ ಏನಪ್ಪ ಅಂದ್ರೆ ನಾವು ಕೂಡ ಏನಪ್ಪ ಅಂತಂದ್ರೆ ಈ ಹಬ್ಬವನ್ನು ನಾವು ಏನಪ್ಪ ಅಂದ್ರೆ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಜಾತ್ರೆಯನ್ನು ಸರ್. ಭಾಳ ಭಯಭಕ್ತಿಯಿಂದ ಭಾಳ ಏನಪ್ಪ ಅಂದ್ರೆ ಅದ್ದೂರಿಯಾಗಿ ವ್ಯವಸ್ಥಿತವಾಗಿ ಏನಪ್ಪ ಅಂದ್ರೆ ನಮ್ಮೂರ ಬಸವಣ್ಣನ ಜಾತ್ರೆಯನ್ನು ಎಲ್ಲ ಭಕ್ತಾದಿಗಳನ್ನು ನಾವು ಮಾಡ್ತೇವೆ ಸರ್. ಜಾತ್ರೆ ಎಲ್ಲೆಲ್ಲಿ ಭಕ್ತಾದಿಗಳು ಇದು ಸುಮಾರು ಏನಪ್ಪಾ ಅಂತಂದ್ರೆ ನಮ್ಮ 3-4 ಜಿಲ್ಲೆಗಳಿಂದ ಸುಮಾರು ರಾಜ್ಯದ ಬಹುತೇಕ ಭಾಗದಿಂದ ಅಪಾರವಾದಂಥ ಭಕ್ತರ ಸಮೂಹವನ್ನು ಹೊಂದಿದೆ ನಮ್ಮ ದೇವರು ಸರ್. ಆ ಭಕ್ತರ ಸಮೂಹವನ್ನು ಬಂದು ಏನಪ್ಪ ಅಂದ್ರೆ ಜಾತ್ರೆ ಏನೇನಿಗೆ ಬರ್ತಾ ಇರ್ತಾರೆ ಸರ್. ಸುಮಾರು ನಾಳೆ ಏನಪ್ಪ ಅಂದ್ರೆ ಬಸವಣ್ಣನ ತೊಟ್ಟಿಲ ಕಾರ್ಯಕ್ರಮ ಅಂತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಕಾರ್ಯಕ್ರಮವನ್ನು 5 ಗಂಟೆಗೆ ನಾವು ಮಾಡ್ತೀವಿ ಸರ್. ಸುಮಾರು ಜನ ಇಲ್ಲಿ ಬಂದು ಒಂದು ಕಾರ್ಯಕ್ರಮವನ್ನು ಏನಪ್ಪಾ ಅಂತಂದ್ರೆ ನೀವು ನಾಳೆನೂ ಬಂದು ಈಗ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಏನಪ್ಪ ಅಂದ್ರೆ ವಿಡಿಯೋವನ್ನು ಮಾಡ್ಕೊಂಡು ನೋಡಿದ್ರೆ ಅದರ ಕಾರ್ಯಕ್ರಮದ ಒಂದು ನನ್ನ ಹೆಸರು ಅಣ್ಣಾರಾವ್ ಪಾಟೀಲ್ ಅಂತ ಹೇಳಿ ಸರ್. ಈ ದೇವಸ್ಥಾನದ ನಾವು ಪರಮ ಭಕ್ತರೆಲ್ಲ ಇವರೆಲ್ಲ ಪಂಚ ಕಮಿಟಿಯವರು ಎಲ್ಲರೂ ಸೇರಿ ಒಂದು ವ್ಯವಸ್ಥಿತವಾಗಿ ಮಾಡ್ತಾರೆ ಸರ್. ಮತ್ತು ಈ ನಮ್ಮ ನಂದಿ ಬಸವೇಶ್ವರ ಜಾತ್ರೆ ವಿಶೇಷ ಇನ್ನೊಂದು ಏನಪ್ಪ ಅಂದ್ರೆ ನಾವು ಇವತ್ತಿನ ದಿವಸ ರಾತ್ರಿ 8 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೆ ಊರಲ್ಲಿ ಕಳಸ ಮೆರವಣಿಗೆ ಮಾಡ್ತೀವಿ. ಕಳಸ ಮೆರವಣಿಗೆ ಮಾಡಿ ನಸ್ಕಿನ ಜಾವ ಪುರಾಂತರ ಆಟ ಮಾಡ್ತೀವಿ. ನಾಳೆ ಅಂದ್ರೆ 11 ತಾರೀಕಿಗೆ ಊರಿನ ತುಂಬ ಪಲ್ಲಕ್ಕಿ ಮೆರವಣಿಗೆ ಮಾಡ್ತೀವಿ ಮತ್ತು ಪುರಾಂತರ ಮೆರವಣಿಗೆ ಮಾಡ್ತೀವಿ, ನಂದಿಕೋಲ್ ಮೆರವಣಿಗೆ ಮಾಡ್ತೀವಿ. ಸಾಯಂಕಾಲ 4ರಿಂದ 6 ಗಂಟೆವರೆಗೆ ಇಲ್ಲಿ ಗುಡಿಗೆ ಬರ್ತದೆ ಪಲ್ಲಕ್ಕಿ. ಬಂದ ಕಿಸಂದ್ರೆ ಬಲು ಭಕ್ತಿ ಭಾವದಿಂದ, ಅಂದರೆ ಇದು ಸುತ್ತಮುತ್ತ ನಮ್ಮ ಭಾಗದಲ್ಲಿ ಎಲ್ಲೂ ಆಗಲ್ಲ ಈ ಥರ. ಆ ಥರ ಒಂದು 5-10 ಸಾವಿರ ಜನ ಸೇರಿ ತೊಟ್ಟಿಲು ಕಾರ್ಯಕ್ರಮ ಮಾಡ್ತೀವಿ. ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ತೊಟ್ಟಿಲು ಕಾರ್ಯಕ್ರಮ ಮಾಡುವಾಗ ಯಾರಿಗಾರು ಮಕ್ಕಳು ಇರಲಾರ್ದವ್ರು, 10-15 ವರ್ಷಗಟ್ಟಲೆ ಮಕ್ಕಳು ಆಲಾರ್ದವ್ರು, ಅವ್ರು ಭಯ ಭಕ್ತಿಯಿಂದ ಮಡಿಲಿ ಬಂದು ಕಿಸಂದ್ರೆ ತೊಟ್ಟಲು ತಳ ಕೂತ್ರಂದ್ರೆ ಅವ್ರಿಗೆ ಬರೋ ವರ್ಷದಟ್ಟಿಗೆ ಮಕ್ಕಳಾಗಿದ್ದು ಪ್ರತೀತಿ ಇದೆ ನಮ್ಮೂರಲ್ಲಿ. ಇದೆ, ಅದು ನಮ್ಮ ಬಸವಣ್ಣಂದು ಪವಾಡ ಇದೆ ಅದು. ಅದೇ ರೀತಿ ಮತ್ತೆ ಮರುದಿವಸ ದಿನಪೂರ್ತಿ ಗೀಗಿ ಪದ ಮತ್ತು ಸಾಯಂಕಾಲ ಅಂದ್ರೆ ಕುಸ್ತಿ ಆದ ನಂತರ ನಮ್ಮದು ಜಾತ್ರೆ ಸಂಪನ್ನಗೊಳ್ಳುತ್ತದೆ. ಗೌರಿಶಂಕರ್ ಬಳೂರಿಗೆ ಜಾತ್ರೆ ವಿಶೇಷ ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಬಳೂರಿಗೆ ಗ್ರಾಮದಾಗ ಆ ಜಾತಿ ಈ ಜಾತಿ ಅನ್ನೋದು ಎಲ್ಲರೂ ಕೂಡಿ ಜಾತ್ರೆ ಮಾಡ್ತೀವಿ. ಮೇಲಾಗಿ ಸೋಲಾಪುರ, ಬಿಜಾಪುರ ಹಾಗೂ ಕಲಬುರಗಿ ಜಿಲ್ಲೆಗಳಿಂದ ಸಾವಿರಾರು ಜನರು ಭಕ್ತರು ಬಂದು ನಮ್ಮ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಅದೇ ರೀತಿ ಎಲ್ಲ ಜಾತಿ ಜನಾಂಗದವ್ರು ಬಂದು ಈ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಗೌರಿಶಂಕರ್ ಸೋನ್ ಅಂತ ಸಂಪೂರ್ಣ ಚಂದ ಮಾಡ್ತಾರೆ. ಮತ್ತು ನೀವು ಯಾವ ರೀತಿ ನೋಡ್ಕೊಂಡು ಆಗಿನ ಜಾತ್ರೆಗೆ ಮತ್ತು ಈಗಿನ ಜಾತ್ರೆಗೆ ಏನು ಅನಿಸ್ತದೆ? ಭಾಳಷ್ಟು ವ್ಯತ್ಯಾಸ ಅದ. ಆಗಿನ ಜಾತಿ ಈ ವ್ಯತ್ಯಾಸ ಅದ. ಈಗ ಜನ ಎಲ್ಲ ಭಾಳ ಭಕ್ತಿಪೂರ್ವಕ ಇದು ಮಾಡ್ತಾರೆ. ಎಲ್ಲ ವ್ಯವಸ್ಥಿತ ಕಾರ್ಯಕ್ರಮ ರೀ. ದಾಸೋಹ ವಿಜೃಂಭಣೆಯಿಂದ 2-3 ದಿವಸ ದಾಸೋಹ ಇರ್ತದೆ ರೀ. ವಿಜೃಂಭಣೆಯಿಂದ ಎಲ್ಲ ಸಮಾಜದವರು ಎಲ್ಲರೂ ಬಂದು ಸಹಕಾರ ಮಾಡಿ
ಜಾತಿ ಅಗ್ರಿ ಮನಸ್ಪೂರ್ವಕ ಮಾಡ್ತಾರೆ. ಸತತ 3 ದಿನ ದಾಸೋಹ ಇರ್ತದೆ. ಎಲ್ಲ ಬಂದ ಜನಕ್ಕೆ, ಊರ ಜನಕ್ಕೆ ಎಲ್ಲರಿಗೂ ಇರ್ತದೆ. ನನ್ನ ಹೆಸರು ಚನ್ನಬಸಪ್ಪ ಚಾಕೊಂಡಿರಿ.